ಸಮ್ ಮಾರ್ಚ್ 9 ಅವರು ನಾಳೆ ಶೂಟಿಂಗ್ ಇದೆ ನಿಮಗೆ, 3 ಫ್ರೆಶ್ ಕಾಸ್ಟ್ಯೂಮ್ ತೊಗೊಂಡು ಬನ್ನಿ ಲಂಗ ದಾವಣಿ ಅಂದರು. ಹೌದಾ ಸರ್, ಸರಿ ಆಯಿತು ಅಂದೆ. ಮಾರ್ಚ್ 10 ನನಗೆ ಅಪೆಂಡಿಕ್ಸ್ ಆಪ್ರೇಷನ್ ಆಯಿತು. 10th 9th ಹೋಗಿ ಹಾಸ್ಪಿಟ್ಲಿಗೆ ಅವ್ರು ನಾಳೆ ಶೂಟಿಂಗ್ ಅಂದರೆ ನಾನು ಕರೆಕ್ಟಾಗಿ ಹೋಗಿ ಹಾಸ್ಪಿಟ್ಲಿಗೆ ಸೇರ್ಕೊಂಬಿಟ್ಟೆ. ಸೊ ಆಪ್ರೇಷನ್ ಮಾಡಿದ್ರು ಒಂದು 3 to 4 days. ಆಮೇಲೆ ನನಗೆ ಅದೇ ಮೈಂಡಲ್ಲಿತ್ತು, ಆಪ್ರೇಷನ್ ಥಿಯೇಟ್ರಿಗೆ ಹೋಗ್ಬೇಕಾದ್ರೆ ನನ್ನ ತಂಗಿಗೆ ರಂಜು ಸೀರಿಯಲ್ ಅವ್ರು ಫೋನ್ ಮಾಡ್ತಾರೆ, ಏನು ಹೇಳ್ತೀಯ ಅವ್ರಿಗೆ ಹೇಳು ನಾಳೆ ಮಧ್ಯಾಹ್ನ ಬಂದುಬಿಡ್ತೀನಿ. ನನಗೆ ಗೊತ್ತಿಲ್ಲ ಅದು ಆಪ್ರೇಷನ್ ಮಾಡಿ ಸ್ಟಿಚಸ್ ಎಲ್ಲ ಹಾಕ್ತಾರೆ, ಅದು ಟೈಮ್ ಹಿಡಿಯುತ್ತೆ ಅಂತ. ನಾಳೆ ಮಧ್ಯಾಹ್ನ ಬಂದುಬಿಡ್ತೀನಿ, ಹಾಫ್ ಡೇ ಒಂಚೂರು ಕೇಳ್ಕೊಂಬಿಡು ಅಂತ ನಾನು ಹೇಳೋಗಿದೆ. ಆಮೇಲೆ ಆಪ್ರೇಷನ್ ಮುಗಿಸ್ಕೊಂಡು ಬಂದೆ ನನ್ನ ತಂಗಿ ಫೋನ್ ಮಾಡಿದ್ರು ಅಕ್ಕ, ಅದೇ ಹಿಂಗೆ ಆಯಿತು ಅಂತ ಹೇಳಿದೆ. ಹೌದಾ ಸರಿ ಹೇಳ್ತೀವಿ ಅಂತ ಹೇಳಿದ್ರು, ಏನೂ ಹೇಳಲಿಲ್ಲ ಅಂದರು. ಓ ಬೇಡು ಕತೆ. ನಾನು ಅಲ್ಲಿ ಅನಸ್ತೇಷ ಕೊಟ್ಟಿರೋ ನಾನು ಡಾಕ್ಟ್ರಿಗೆಲ್ಲ ಹೇಳ್ತಿದ್ದೆ, ನಾನು ಸೀರಿಯಲ್ ಶೂಟಿಂಗ್ ಇದೆ, ನಾನು ನಾಳೆ ಹೋಗ್ಬೋದಲ್ವಾ ಅಂತ. ಹೋಗ್ಬೋದು, ನೀವು ಆರಾಮಾಗಿ ಮಲ್ಕೊಳ್ಳಿ ಇವಾಗ ಅಂತ ಹೇಳಿದರು. ಆಮೇಲೆ ಈಚೆ ಬಂದು ನೋಡಿದ್ರೆ, ಹಾಂ ಸರ್ ನಾಳೆ ನನ್ನ ಶೂಟಿಂಗ್ ಅದೇ ಹಿಂಗಾಗಿ ಬಂದ ತಕ್ಷಣ ಫೋನ್ ಮಾಡಿದೆ, ಸರ್ ಹಿಂಗಾಗಿದೆ, ನನಗೊಂದು ಅರ್ಧ ದಿನ ಇಲ್ಲ ನಾಳೆ ಟೈಮ್ ಕೊಡಿ ಸರ್, ನಾನು ಬಂದುಬಿಡ್ತೀನಿ ಅಂತ. ಆಮೇಲೆ ಪೃಥ್ವಿ ಸರ್ ಅಂತ ಇದ್ದಾರೆ, ಅದೆಲ್ಲ ನಮ್ಮ ಸೀರಿಯಲ್ನ ಇದು ಮಾಡೋರು, ಕ್ಲಸ್ಟರ್ ಹೆಡ್ ಅವರು. ಆಮೇಲೆ ಅವರು ನನಗೆ ಫೋನ್ ಮಾಡಿಬಿಟ್ಟು, ನೀನೇನು ಯೋಚನೆ ಮಾಡಬೇಡ, ಚೆಲ್ವಿ ಕ್ಯಾರೆಕ್ಟರ್ ನೀನೇ ಮಾಡೋದು, ಆರಾಮಾಗಿ ರೆಸ್ಟ್ ತೊಗೊಂಡು ಬಾ ಅಂತ. ನನಗೆ ಆ್ಯಕ್ಚುಲಿ ಸ್ಕ್ರೀನ್ ಪ್ಲೇನ ಚೇಂಜ್ ಮಾಡಿ ನನ್ನ ಎಂಟ್ರಿ ಯಾವಾಗ ಜಾನು ಮದುವೆಲಿದ್ದಿದ್ದು ನನಗೋಸ್ಕರ ಅದನ್ನು ಮುಂದಕ್ಕೆ ಹಾಕಿ 10 days ನನಗೋಸ್ಕರ ಮುಂದಕ್ಕೆ ಹಾಕಿ ಮಾರ್ಚ್ 25th 26th ನಾನು ಶೂಟಿಗೆ ಹೋಗಿದ್ದೆ. ಓಹ್, ಅಬ್ಸಲ್ಯೂಟ್ ಜರ್ನಿ ಆಫ್ ಲಕ್ಷ್ಮೀ ನಿವಾಸ ಅಲ್ಲ? ಹೌದು. ಆ್ಯಕ್ಚುಲಿ ಆವಾಗ ವೆಂಕಿ ಅವ್ರು ಅದೇ ಹೇಳ್ತಿದ್ರು, ಸರ್ ಅದು ಯಾವ ಸರ್ ಅದ ಹುಡುಗಿ, ಸುಮ್ಮನೆ ಯಾಕೆ ಆ ಹುಡುಗಿನ ಹಿಡ್ಕೊಂಡು ಇದು ಮಾಡ್ತಿದ್ರೆ, ನನಗೆ ಬೇರೆ ಹುಡುಗಿನಾದ್ರು ಹಾಕ್ಕೊಂಡು ನನಗೆ ಚೆಲ್ವಿ ಕರ್ಸಿ ಸರ್ ಅಂತ ಅವ್ರು ನಂಗೆ ಅದೇ ಹೇಳ್ತಿದ್ರು. ಹಂಗಂತ ಎಲ್ಲ ಕೇಳಿದ್ದೆ ನಾನು ಅಂತ. ಬಟ್ ಮೇ ಬಿ ಅವ್ರು ನನಗೆ ಪೃಥ್ವಿ ಸರ್ ಹೇಳಿದ್ದು ಒಂದು ಮಾತು, ಚೆಲ್ವಿ ಕ್ಯಾರೆಕ್ಟ್ರು ನೀನೇ ಮಾಡೋದು ಅಲ್ವಾ, ಆರಾಮಾಗಿ ರೆಡಿ ಆಗು, ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಬಾ ಅಂತ. ನಾನು ಈಗಲೂ ಪ್ರತಿ ಸತಿ ಅವ್ರ ಕಣ್ಣಿಗೆ ಸಿಕ್ದಲ್ಲೂ ನಾನು ಅದೇ ಹೇಳ್ತೀನಿ, ಥ್ಯಾಂಕ್ ಯು ಸರ್, ಎಲ್ಲ ನಿಮ್ಮಿಂದ ಚೆಲ್ವಿ ಅಷ್ಟೇ ಹೇಳ್ತೀನಿ. ಸೂಪರ್.